ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಕೋಡಗಳ್ಳಿ ಮಹದೇಶ್ವರ ಸನ್ನಿಧಿಯಲ್ಲಿ 55ನೇ ಮಹಾಮನೆ ಕಾರ್ಯಕ್ರಮ ನೆರವೇರಿತು. ಇಲ್ಲಿನ ಬಸಪ್ಪನವರ ಪುತ್ರರವರಿಗೆ ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರ ರಾಜ್ಯಾಧ್ಯಕ್ಷ ಬಸಪ್ರಿಯ ನಾಗರಾಜರವರು ಕಾರ್ಯಕ್ರಮ ಆಯೋಜಕರು ಪತ್ರ ಮತ್ತು ಬಸವಣ್ಣನವರ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಗುರು ಬಸವಲಿಂಗಾಯ ನಮ ಪಂಚಮಿ ಕಾರ್ಯಕ್ರಮ ಬನ್ನೂರು ಹೋಬಳಿ ಆಚರಣೆ ಮತ್ತು ಒಂದು ಅರವಟ್ಟಿ ಅಂತ ಕೊಡಗಳ್ಳಿ ಗ್ರಾಮ. ಈ ಕೊಡಗು ಗ್ರಾಮದಲ್ಲಿ ಪ್ರತಿ ವರ್ಷ ದೀಪಾವಳಿಯಲ್ಲಿ ಮಾಲಿಸು ಜಾತ್ರೆ ಒಳ್ಳೆಯ ಒಳ್ಳೆಯ ಪರಿಸರ ಕೂಡ್ಕೊಂಡು ಇಲ್ಲಿ ಶ್ರೀ ಶಿವಯೋಗಿ ಮಹದೇಶ್ವರನ ಇಲ್ಲಿ ಒಂದು ದೀಪಾವಳಿಯಲ್ಲಿ ಎಲ್ಲ ಮಾಡ್ತಾರೆ. ಇದು ಇದೆ ದೇವಸ್ಥಾನ. ಅದು ಇವತ್ತು ನಾಮಕರಣ ಮಾಡ್ತಿದ್ದಾರೆ. ದೇವಸ್ಥಾನ ಒಳಗೆ ಹೋಗುವ ದಾರಿ ಇದು. ಇದೇ ದೇವಸ್ಥಾನ ಮಲೆ ಮಹದೇಶ್ವರ ಕೊಡಗಳ್ಳಿ ಅಥವಾ ಕಟಬಟ್ಟಿ ಅಂತ ಭಕ್ತಾಳೆಗಳು ಎಲ್ಲ ಇದೊಂದು ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ದಾರೆ. ಗುರು ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ನಮಃ. ಗುರು ಬಸವ ಈ ದಿನ ನಮ್ಮ ಬೆಂಗಳೂರು ಬಸವಧರ್ಮ ಕೇಂದ್ರದಿಂದ ಮಹಾಮನೆ ಕಾರ್ಯಕ್ರಮ ಸಂದರ್ಭದಲ್ಲಿ ಮತ್ತು ಈ ಗ್ರಾಮದ ಸಮಾಜ ಸೇವಕರಾದ ಗುರುಲಿಂಗ ಜಂಗ್ ಭಕ್ತಿಗಳರಾದ ಶರಣ ಎಂ ಸುರೇಂದ್ರ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಹಾರಿಸುತ್ತೇವೆ. ಹಾಗೂ ಒಂದು ಕಡೆ ಹೇಳ್ತಾರೆ, ಬಸವಣ್ಣವರು ಕಲ್ಯಾಣವನ್ನು 30 ವರ್ಷ ಕಾಲವಾಗಿ ಬಸವಣ್ಣನವರು ರಾಜ್ಯ ಮಾಡಿದರು. 12ನೇ ಶತಮಾನದಲ್ಲಿ ಆ ಮಹಾಮನೆಯಲ್ಲಿ ಇದೇ ದಾಸೋಹಗಳಿದ್ದರು. ಕಾಯಕದಿಂದ ಆ ಕಾಯಕ ಹಿಂಗೆ ಇತ್ತು. ಎಲ್ಲ ಕಾಯಕದಿಂದ ಮೊಸರು ಹಾಲು 1 ಲಕ್ಷ ಮೇಲೆ 96 ಜನಗಳಿಗೆ ದಾಸ ನೀಡಿದರು. ಬಸವಣ್ಣನವರ ಅವರ ಸಮಕಾಲೀನ 12ನೇ ಶತಮಾನ ಕಲ್ಯಾಣದಲ್ಲಿ ಅದು ಅಲ್ಲಮಪ್ಪ ಇದ್ದರು, ಚನ್ನಬಸವಣ್ಣ ಇದ್ದರು, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರು, ಒಕ್ಕಲಿಗ ಮುದ್ದಣ್ಣ, ಮೊಲ್ಲ ಗುರುವೇಶ್ವರ, ಇನ್ನೂ ಬಸವಾಶರಣರಿದ್ದರು. 1 ಲಕ್ಷದ ಮೇಲೆ 96,000 ಗಣಮಗಳಿಗೆ ದಾಸೋಹ ನೀಡುತ್ತಿದ್ದರು. ಉಳಿದಟ್ಟಿಯಿಂದ ಅಕ್ಕಮಾದಿಗೆ ಬಂದರು. ಕಿನ್ನಾರಿ ಬೊಮ್ಮಯ್ಯನವ್ರನ್ನ ಒಂದರ ಗವಿ ಕರ್ಕೊಂಡ್ಬಂದರು. ಕಲ್ಯಾಣಕ್ಕೆ ಬಂದಾಗ ಯಾಕವಾಗಿ ಬಂದು ಕಲ್ಯಾಣಕ್ಕೆ ಬಂದಾಗ ಅಕ್ಕಮಾದಿವನ್ನ ಅಯ್ಯ ನೀವು ಶರಣ ಮೆಟ್ಟಿದರೆ ಪಾವನಮಯ್ಯ ಅಂದರು. ಅಯ್ಯ ಶರಣ ಬಿದ್ದ ಪಾವನವಯ್ಯ ಅಂತ ಶರಣರು ಇವತ್ತು ಬಸವಣ್ಣವರು ಇವತ್ತು ಜಗಕ್ಕೆ ಬೆಳಕಾಗಿದ್ದಾರೆ. ಸಹೋದರ ಹಿಂದೆ ಎತ್ತಲ ಬಸವಣ್ಣ ಪೂಜೆ ಮಾಡ್ತಿದ್ರು. ಈಗ 9 ವರ್ಷ ಬಂದಮೇಲೆ ಸಣ್ಣ ಮಕ್ಕಳು ಬಸವಣ್ಣ ಯಾರು ಬಂದು ಗೊತ್ತಾಗಿದೆ. ಈ ಕಡೆ ಮಹದೇಶ್ವರ ಬಂದರು, ಸಿದ್ಧಲಿಂಗೇಶ್ವರ ಬಂದರು, ಗುರುಮಲ್ಲೇಶ್ವರ ಬಂದರು. ಇಂದಿಗೂ
ಬಸವನ ಕೊಟ್ಟ ದಾಸೋಹ ಇವತ್ತು ಮಠಗಳಲ್ಲಿ ಮಂದಿರಗಳಲ್ಲಿ ಒಂದು ದಾಸೋಹ ನಡೀತಾ ಇದೆ. ವಚನ ಅಂದಿರೋ ಮಾತು ಅಂದರು. ಆ ವಚನ ಅಂದರೆ ಎಲ್ಲರೂ ಅರ್ಥವಾಗ್ತದೆ. ಆ ಬಸವಣ್ಣ ಹೇಳಿದ್ರು ದತ್ತರಂದ್ರೆ ನೋಡಿ, ಎನ್ನ ಗತಿ ಎನ್ನ ಮತಿ ನೀನೇ ಕಂಡಯ್ಯ, ಎನ್ನ ಗುರು ಪರಮ ಗುರು ನೀನೇ ಕಂಡಯ್ಯ, ಎನ್ನ ಅಂತ ಜ್ಯೋತಿ ನೀನೇ ಕಂಡಿಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು. ಚನ್ನಬಸವಣ್ಣವರು ಏನು ಹೇಳಿದ್ರು, ವಿಭೂತಿ ಹೆಂಗೆ ತರಿಸ್ಬೇಕು ಅಂದರು. ವಿಭೂತಿ ಅಂದರೆ ಏನು ಅಂದರು, ಅಯ್ಯ ಏನಿಗೆ ವಿಭೂತಿಯ ಮನದೇವ, ಅಯ್ಯ ಏನಿಗೆ ವಿಭೂತಿಯ ಕುಲದೇವ, ಅಯ್ಯ ಏನಿಗೆ ವಿಭೂತಿಯ ಸರ್ವಕಾರಣ, ಅಯ್ಯ ಏನಿಗೆ ವಿಭೂತಿ ಸರ್ವಸಿದ್ಧಿ, ಅಯ್ಯ ಕೂಡ ಚನ್ನ ಸಂಗಮ ದೇವ, ಪರಮಜ್ಯೋತಿ ನೀವು ಆಗಿದ್ದೀರ. ಅದು ಚನ್ನಬಸವಣ್ಣವರಂದರೆ ಬಸವ ಸೋದಳ್ಯ, ಅವರ ಅಕ್ಕ ನಾಗಮ್ಮ ಅಂತ, ಅವರ ತಂದೆ ಶಿವಸ್ವಾಮಿ ಅಂತ. 12ನೇ ಶತಮಾನದಲ್ಲಿ ಅವ್ರು ನೋಡಿ ಈ ಬಸವ ಕರ್ಕೋಬೇಕು. ಬಸವಣ್ಣ ಯಾರು ಅಂದರೆ ಅವರು ಕಲ್ಯಾಣದಲ್ಲಿ ಅವರು ಇಂಗ್ಲೇಷರು ಅಜ್ಜಿ ಮನೆ, ಇಂಗ್ಲೇಷರಲ್ಲಿ ತಾಯಿ ಮನೆ ಇದ್ದವರು. ಆಗ ಅಕ್ಕನಿಗೆ ಜನ್ಮ ಕೊಡು ಅಂದಾಗ ಅಕ್ಕನಿಗೂ ಕೊಡಿ ಅಂದರು. ನನಗೆ ಬೇಡಿ, ನನಗಿಂತ ಹಿರಿಯವ ಅಂದರು. ಕೊಡೋಕ್ಕಾಗಲ್ಲ ಅಂದರು. ಬಸವಣ್ಣ ಬಂದು ಆ ಪಕ್ಕದ ನೀರು ತೀರ್ಥ ಮಾಡಿದ್ರು. ಅಲ್ಲಿ ಉಳ್ಕೊಂಡು ಸಂಗಮಕ್ಕೆ ಹೋದರು. ಸಂಗಮದಿಂದ ಅಲ್ಲಿ ಹೋಗಿ ಜಾತಾಂಗ ಮೂಲಿಂದ ವಿದ್ಯೆ ಸ್ವಲ್ಪ ಕಲ್ತ್ಕೊಂಡು ಕಲ್ಯಾಣಕ್ಕೆ ಹೋದರು. ಆ ಕಲ್ಯಾಣದಲ್ಲಿ ಪಕ್ಕವನ್ನು ಮಂಗಳವಾಡಿ ಅಲ್ಲಿ ನೀರಾಮಿಗೆ ಮದುವೆ ಆದರು. ಅಲ್ಲಿ ಆ ಇದು ಸಾಕ್ಷಿ ಪೂರು ಎಲ್ಲ ಇದೆ, ಅದು ಓದಿ ನೋಡ್ಬೋದು. ಉಳಿದು ಆಮೇಲೆ ಕಲ್ಯಾಣ ಕ್ರಾಂತಿ ಆದಾಗ ಆಗ ಹುಬ್ಳಿಗೆ ಹೋದ್ರು. ಹುಬ್ಳಿಗೆ ಬಂದರೆ ಗೋಸ ಸ್ವಾಮೀಜಿ ಹೋದಂತೆ ಗೋಸ ಮಠ ಅಂತ ಬಂತು. ಹುಬ್ಳಿಗೆ ಹೋಗಿ ಅಲ್ಲಿ ವಿಭೂತಿ ಕಣ ಎಲ್ಲ ಇದೆ. ಹಾಗೂ ಇವರು ಬಸವಣ್ಣನವರು ಅಲ್ಲೇ ಲಿಂಗಾಕಿ ಆದರು. ಎಲ್ಲೇ ಗೋಡ ಸಂಗಮದಲ್ಲಿ ಒಂದು ಕವಿ ಮಾಡಿಕೊಂಡು ನಾನು ಲಿಂಗಕ್ಕೆ ಹಾಕಿದ್ದೀನಿ ಅಪ್ಪಣಿಗೆ ಹೋದಾಗ ಪಕ್ಕ ತಂಗಡಿ ಇತ್ತು. ಅಪ್ಪಣ್ಣವರೇ ನಾನು ಲಿಂಗಕ್ಕೆ ಹಾಕಿದ್ದೀನಿ, ನೋಡಿ ಶ್ರೀಮಂತ ಹುಡುಗಿ ನೀಲ ಹಾಕಿದ್ದೆ. ಆಗ ಹೋಗಿ ನೋಡು ಲಿಂಗೆ ಅಂತ ಅಲ್ಲೇ ಲಿಂಗೆ ಹಾಕಿ ಆದರು. ಬಸವಣ್ಣು ಪಕ್ಕದಲ್ಲಿ ಸಂಗಮದ ಲಿಂಗಕ್ಕೆ ಆದರು. ಆಗ ಅಲ್ಲಿ ಒಂದು ಗಡಿ ಮಾಡಿದ್ರು. ಹಿಂಗೆ ಆದ ಭಕ್ತರು ಬಸವ ಊಟ ಮಾಡೋದಲ್ಲಿ ಇವತ್ತು ನೋಡ್ರೆ ಬಸವಣ್ಣ ಅಭಿವೃದ್ಧಿ ಸಂಗಮ ದೇವ ನಮ್ಮ ಬಸವಣ್ಣವರ ಇವತ್ತು ಅಮ್ಮನಿಗೆ ನಾಮಕರಣಾಗಿದೆ. ಆ ಮಗು ಬಸವಣ್ಣ ಭಾಳ ಇದೆ. ನಾವು ಬಸವಣ್ಣನ ಕೇಂದ್ರ ವತಿಯಿಂದ ಎಲ್ಲ ಶರಣರು ವಚನ ತಿಳ್ಕೊಳ್ಳಿ. ನೀವು ಬಸವಣ್ಣ ವಚನ ಮಾಡಿ ನಮ್ಮ ವಚನ ಬಸವಣ್ಣ ಯಾರು ಸೂರ್ಯ ಚಂದ್ರ ಬೆಳಕು ಬಸವಣ್ಣ ಎಲ್ಲ ಸಮಾಜದಲ್ಲಿ ಬಸವಣ್ಣ ಬೇಕಾಗಿತ್ತು. ಅಕ್ಕಮಾದೇವಿ ಎಂತ ವಚನ ಚನ್ನಬಸವಣ್ಣ ಮಾಡ್ತಿದ್ದೀವಿ. ಎಲ್ಲ ಒಂದು ಎಲ್ಲ ಸೇವೆ ನಾವು ದರ್ಶಕಬೇಕು. ನಮಗೆ ಸಂಸ್ಕಾರ ಬೇಕು. ಇದು ಎಲ್ಲ ಇಡೀ ಕರ್ನಾಟಕದಲ್ಲಿ ರಾಜ್ಯದಂತ ನಾವು ಕಾರ್ಯಕ್ರಮ ಮಾಡಿ ಮಹಾಮನೆ ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸಿದ ಎಲ್ಲ ಶರಣಾರ್ಥಿಗಳು ಶ್ರೀ ಗುರು ಬಸವಣ್ಣ